ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನನ್ನ ಹೆಜ್ಜೆ ನನ್ನ ಕತೆ ಯೂಟ್ಯೂಬ್ ಚಾನಲ್. ನಿಮಗೆ ನನ್ನ ಹಿಂದೆ ಬ್ಲಾಗಲ್ಲಿ ಹೇಳಿದ್ದೆ ನನ್ನ ದಿನಚರಿ ಹೇಗೆ ಸ್ಟಾರ್ಟ್ ಆಗುತ್ತೆ, ನನ್ನ ಅಭ್ಯಾಸಗಳ ಬಗ್ಗೆ ಎಲ್ಲ. ಅದರಲ್ಲಿ ಒಂದು ವಿಡಿಯೋ ಮಾತ್ರ ಅಪ್ಲೋಡ್ ಮಾಡಿದ್ದೆ, ನನ್ನ ದಿನ ಸ್ಟಾರ್ಟ್ ಆಗೋದೇ ರಂಗೋಲಿ ಹಾಕಿದ ಮೇಲೆ ಅಂತ. ಅದರದ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಮತ್ತು ನನ್ನ ಅಭ್ಯಾಸಗಳಲ್ಲಿ ಬುಕ್ ಓದೋದು ಒಂದು ನನಗೆ ಅಭ್ಯಾಸ ಅಂತ ಹೇಳಿದ್ದೆ. ಅದನ್ನು ಮುಂದಿನ ಬ್ಲಾಗಲ್ಲಿ ಹೇಳ್ತೇನೆ ಅಂತ. ಸೊ ಇವತ್ತು ಬುಕ್ಸ್ ಓದೋದ್ರ ರಿಲೇಟೆಡ್ ಹೇಳ್ತಿದ್ದೀನಿ. ಅದರಲ್ಲಿ ನನ್ನ ಹತ್ರ ಇರೋ ಬುಕ್ಸಲ್ಲಿ ನನಗೆ ತುಂಬ ಫೇವ್ರೇಟ್ ಅಂದರೆ ಪೋಷಕರು ಬೋಧಕರಲ್ಲ ಸಾಧಕರು ಅಂತ ಇದೆ ನೋಡಿ ಆ ಬುಕ್ಕು. ಇದರಲ್ಲಿ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ಬರೆದಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಇದು ಬಂದು ದೇವರಾಜ್ ಚನ್ನಸಂದ್ರ ಅನ್ನೋರು ಬರೆದಿರೋ ಅಂಥದ್ದು. ಎಲ್ಲ ಪೇರೆಂಟ್ಸ್ಗೂ ಈ ಬುಕ್ನ ದಯವಿಟ್ಟು ಎಲ್ಲರೂ ಒಂದು ಸತಿ ಹೋಗಿ. ಸೊ ಮಕ್ಕಳನ್ನ ಯಾವ ಥರ ಬೆಳೆಸಬೇಕು, ಅವ್ರನ್ನ ಯಾವ ಥರ ಅರ್ಥ ಮಾಡ್ಕೋಬೇಕು ಅನ್ನೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಯೂಶ್ವಲಿ ಪೇರೆಂಟ್ಸ್ಗೆ ಕೋಪ ಬಂದರೆ ಮಕ್ಕಳಿಗೆ ಹೊಡೆದು ಬಿಡ್ತಾರೆ, ಅವರಿಗೆ ತಿಳಿಸಿ ಹೇಳ್ಕೊಡೋದಿಲ್ಲ. ಸೊ ಮಕ್ಕಳದ್ದು ಮನಸ್ಥಿತಿ, ಅವರ ಮೈಂಡ್ಸೆಟ್ಟು ಹೇಗೆ ರನ್ ಆಗ್ತಿರುತ್ತೆ ಆ ಟೈಮಲ್ಲಿ ಅವರು ಮಕ್ಕಳಾಗಿದ್ದಾಗ, ಮತ್ತು ಪೇರೆಂಟ್ಸು ಯಾವ ರೀತಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಅಥವಾ ತಪ್ಪು ಮಾಡಿದಾಗ ಹೇಗೆ ತಿದ್ದಬೇಕು ಅನ್ನೋದೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸೊ ದಯವಿಟ್ಟು ಪೇರೆಂಟ್ಸ್ಗೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ, ಒಂದು ಸತಿ ಈ ಬುಕ್ನ ಓದಿ ನನಗೆ ಹೇಳಿ ಹೇಗಿದೆ ಈ ಬುಕ್ಕು ಅಂತ. ಇನ್ನೊಂದು ಸತಿ ಹೇಳ್ತೀನಿ, ಈ ಬುಕ್ ಹೆಸರು ಪೋಷಕರು ಬೋಧಕರಲ್ಲ ಸಾಧಕರು ಅಂತ. ಇದ್ರದ್ದು ಬೆಲೆ ಬಂದು 80 ರೂಪಾಯಿ ಅಷ್ಟೇ. ಜನನಿ ಪಬ್ಲಿಕೇಶನ್ ಅವರು ಪಬ್ಲಿಷ್ ಮಾಡಿರೋ ಅಂಥ ಬುಕ್ಕು. ಉತ್ತಮ ಪೋಷಕರು ಆಗೋರಿಗೆ ಇಚ್ಛಿಸೋರಿಗೆ ಮಾತ್ರ ಈ ಬುಕ್ಕು ಅಂತ ಟೈಟಲ್ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಈ ಬುಕ್ನ ಓದಿ, ಮತ್ತು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದು ನನ್ನ ಕಮೆಂಟ್ಸಲ್ಲಿ ಆ್ಯಡ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಜೊತೆ ಹೀಗೆ ನಡೆದು ಬನ್ನಿ. ಥ್ಯಾಂಕ್ ಯು ಆಲ್. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.